ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ತುಂಬ ಎಕ್ಸ್ಪೆಕ್ಟೆಡ್ ಆಗಿರುವಂತಹ ಒಂದು ರಿಯಲ್ಮಿ ಕಂಪ್ನಿಯ ಒಂದು ಅದ್ದೂರಿಯ ಸ್ಮಾರ್ಟ್ಫೋನ್ ನನ್ನ ಹತ್ರ ಬಂದಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು ಸ್ನೇಹಿತರೆ Realme X2 Pro. ಸೊ ಈ ಒಂದು ಸ್ಮಾರ್ಟ್ಫೋನ್ನ ಈ ಒಂದು ವಿಡಿಯೋದಲ್ಲಿ ನಾನು ಅನ್ಬಾಕ್ಸ್ ಮಾಡ್ತೀನಿ. ತುಂಬ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಹೆಚ್ಚಿನ ಒಂದು ನಿರೀಕ್ಷಿತ ಸ್ಮಾರ್ಟ್ಫೋನ್ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಕೊಟ್ಟಿರುವಂಥ ಅದ್ದೂರಿಯ ಕೆಲವು ಸ್ಪೆಸಿಫಿಕೇಷನ್ಗಳು. ಸೊ ಹಾಗಾದರೆ ಸ್ನೇಹಿತರೆ, ಈ ಬಾಕ್ಸ್ ನನ್ನ ಹತ್ರ ಬಂದಿದೆ, ಇವತ್ತು ಬಿಡುಗಡೆ ಕೂಡ ಆಗಿದೆ. ಸೊ ಈ ಬಾಕ್ಸ್ನ ಇವತ್ತು ಅನ್ಬಾಕ್ಸ್ ಮಾಡೋಣ, ಬನ್ನಿ ನೋಡೋಣ ಹೇಗಿದೆ ಹೇಗಿಲ್ಲ ಅಂತೇಳಿ. ಸೊ ಇದರ ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ ಸ್ನೇಹಿತರೆ, ನೋಡ್ತಾ ಇದ್ದೀರಾ. ಸೊ ಇದರ ಹಿಂದಕ್ಕೆ ಹೋದರೆ ಸ್ನೇಹಿತರೆ ಯಾವುದೇ ರೀತಿಯ ಒಂದು ಸ್ಪೆಸಿಫಿಕೇಷನ್ಗಳನ್ನ ಕೊಟ್ಟಿಲ್ಲ. ಕೆಳಗಡೆ ನೋಡಿದ್ರೆ ಸ್ನೇಹಿತರೆ ನನ್ನ ಹತ್ರ ಏನು ಸ್ಮಾರ್ಟ್ಫೋನ್ ಬಂದಿದೆ ಸ್ನೇಹಿತರೆ. ಸೊ ಇದು ನೆಪ್ಚೂನ್ ಬ್ಲೂ ಅನ್ನುವಂತಹ ಒಂದು ಕಲರಿನ ಒಂದು ಸ್ಮಾರ್ಟ್ಫೋನ್ ನನ್ನ ಹತ್ರ ಬಂದಿರುತ್ತೆ. ಸೊ ಬನ್ನಿ ಓಪನ್ ಮಾಡೋಣ. ಸೊ ನೀವು ನೋಡ್ತಾ ಇದ್ದೀರಾ ಈ ರೀತಿಯಲ್ಲಿ ಇದನ್ನು ಓಪನ್ ಮಾಡ್ಬೋದು. ಇದರ ಬಾಕ್ಸ್ ಸೈಡ್ಗೆ ಇಡ್ತೀನಿ. ಸೊ ಅದಾದಮೇಲೆ ಬಾಕ್ಸ್ ಒಳಗಡೆ ನೋಡ್ತಾ ಇದ್ದಂಗೆ ಸ್ನೇಹಿತರೆ ಕೆಲವು ಪ್ಯಾಕೇಜ್ ಸಿಗುತ್ತೆ. ಪ್ಯಾಕೇಜ್ ಒಳಗಡೆ ನಿಮಗೆ ಮೊದಲಾಗಿ ಕೆಲವು ಕ್ವಿಕ್ ಯೂಸರ್ ಗೈಡ್ ಸಿಗುತ್ತೆ ಮತ್ತು ವಾರಂಟಿ ಕಾರ್ಡ್ ಡೀಟೇಲ್ಸ್ ಸಿಗುತ್ತೆ. ಅದು ಬಿಟ್ಟು ನಿಮಗೆ ಫೋನಿನ ಪ್ರೊಟೆಕ್ಷನ್ಗೋಸ್ಕರ ನಿಮಗೆ ಒಂದು TPU ಸಿಲಿಕಾನ್ ಕವರ್ ಕೊಡ್ತಾ ಇದೆ. ಸೊ ಇದರ ಒಂದು ಕ್ವಾಲಿಟಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಇನ್ನು ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ಸ್ನೇಹಿತರೆ ಬಾಕ್ಸ್ ಒಳಗಡೆ ನೋಡ್ತಾ ಇದ್ದೀರಾ. ಬಾಕ್ಸ್ ಒಳಗಡೆ ಬರುತ್ತೆ ಸ್ನೇಹಿತರೆ Realme X2 Pro ಸ್ಮಾರ್ಟ್ಫೋನ್. ಸೊ ನೋಡ್ತಾ ಇದ್ದೀರಾ ತುಂಬ ಅದ್ದೂರಿಯಾದಂತಹ ಒಂದು ಲುಕ್ನ ಈ ಒಂದು ಸ್ಮಾರ್ಟ್ಫೋನ್ ಕೊಡ್ತಾ ಇದೆ. ಸೊ ಇದು ತುಂಬ ಅದ್ದೂರಿಯಾಗಿದೆ. ಸೊ ಇದನ್ನು ನಾನು ಈಗಾಗಲೇ ಬೂಟ್ ಮಾಡಿದ್ದೀನಿ, ಬರೀ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದನ್ನು ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿಬಿಟ್ಟು ನಾನು ಸೈಡ್ಗೆ ಇಡ್ತೀನಿ. ಇದು ಸ್ಟಾರ್ಟ್ ಆಯ್ತಾ ಇರಲಿ, ಆಮೇಲೆ ನೋಡೋಣ ಬಾಕ್ಸ್ ಒಳಗಡೆ ಇನ್ನೇನೇನು ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಸ್ನೇಹಿತರೆ ಬಾಕ್ಸ್ ಒಳಗಡೆ ತುಂಬ ಇಂಪಾರ್ಟೆಂಟಾಗಿ ನೀವು ಗಮನಿಸಬೇಕಾಗಿರೋ ಒಂದು ವಿಷಯ ಮತ್ತೊಂದು. ಸೊ ಬಾಕ್ಸ್ ಒಳಗಡೆ ಸಿಗುತ್ತೆ ಸ್ನೇಹಿತರೆ ನಿಮಗೆ ಒಂದು ವೋಕ್ ಚಾರ್ಜರ್. ಸೊ ಈ ವೋಕ್ ಚಾರ್ಜರ್ ಏನಪ್ಪ ವಿಶೇಷತೆ ಅಂತ ಇದನ್ನ ಸ್ನೇಹಿತರೆ, ಸೊ ಇದು ಏನು ಬರ್ತಾ ಇದೆ, ಸೊ ಈ ವೋಕ್ ಚಾರ್ಜರ್, ಇದು ಸೂಪರ್ ವೋಕ್ ಚಾರ್ಜರ್ ಏನು ಬರ್ತಾ ಇದೆ, ಇದು ಸ್ನೇಹಿತರೆ ಕಂಪ್ಲೀಟಾಗಿ 50 ವ್ಯಾಟ್ ವೋಕ್ ಚಾರ್ಜರ್. ಸೊ ಭಾರತದಲ್ಲಿ ಮೊಟ್ಟ ಮೊದಲ ಒಂದು ಸ್ಮಾರ್ಟ್ಫೋನಿನ ಒಂದು ವೋಕ್ ಚಾರ್ಜರ್ ಅಡಾಪ್ಟರ್ ಆಗಿರುತ್ತೆ ಸ್ನೇಹಿತರೆ. 50 ವೋಟ್ ವೋಕ್ ಚಾರ್ಜರ್ ಸಪೋರ್ಟ್ ಮಾಡುವಂಥ ಒಂದು ಅಡಾಪ್ಟರ್. ತುಂಬ ಸಣ್ಣದಾಗಿದೆ, ಅಂದರೆ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ, ಯಾಕಂದರೆ ಈಗ ನಾವು OnePlus ಒಂದು ಡ್ಯಾಶ್ ಚಾರ್ಜರ್ಗೆಲ್ಲ ಹೋಲಿಸ್ಕೊಂಡ್ರೆ ಇದು ತುಂಬ ಅದಕ್ಕಿಂತ ತುಂಬ ಸಣ್ಣದಾಗಿದೆ, ಬಟ್ ತುಂಬ ಗಟ್ಟಿಮುಟ್ಟಾದಂಥ ಮತ್ತು ಪವರ್ಫುಲ್ ಆದಂಥ ಒಂದು ಅಡಾಪ್ಟರ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಗಮನಿಸಲೇಬೇಕಾದಂಥ ಒಂದು ವಿಷಯ ಆಗಿರುತ್ತೆ. ಸೊ ಅದಾದಮೇಲೆ ಬಾಕ್ಸ್ ಒಳಗಡೆ ನಿಮಗೆ ಯಥಾ ಪ್ರಕಾರ ಒಂದು ನಿಮಗೆ Type-C ಕೇಬಲ್ ಲೈನ್ ಕೊಟ್ಟಿರ್ತಾರೆ ಸ್ನೇಹಿತರೆ, ಡೇಟಾ ಟ್ರಾನ್ಸ್ಫರ್ ಮತ್ತು ಮೊಬೈಲ್ನ ಚಾರ್ಜ್ ಮಾಡೋಕ್ಕೋಸ್ಕರ. ಸೊ ಇದೆಲ್ಲ ಈ ಒಂದು ಬಾಕ್ಸ್ ಒಳಗಡೆ ಬರುವಂಥ ಒಂದು ಕೆಲವು ಆಕ್ಸೆಸರೀಸ್ ಆಗಿರುತ್ತೆ. ಸೊ ಈಗ ನಾವು ಇದೆಲ್ಲ ಸೈಡ್ಗೆ ಇಟ್ಬಿಟ್ಟು ನಾವು ನೇರವಾಗಿ ಸ್ಮಾರ್ಟ್ಫೋನ್ ತಗೊಳ್ಳೋಣ. ಸ್ಮಾರ್ಟ್ಫೋನ್ ತಗೊಂಡು ಇದರಲ್ಲಿ ಹೇಗಿದೆ ಹೇಗಿಲ್ಲ ಅನ್ನೋ ಒಂದು ಸಂಪೂರ್ಣವಾದ ಮಾಹಿತಿ ನೋಡೋಣ. ಸೊ ಬಾಕ್ಸ್ ಈಗಾಗಲೇ ನಾನು ಅನ್ಬಾಕ್ಸ್ ಮಾಡಿದ್ದೀನಿ, ಇದು ಸ್ಟಾರ್ಟ್ ಕೂಡ ಆಗಿದೆ, ನೋಡ್ತಾ ಇದ್ದೀರಾ. ಸೊ ಇದರ ಇಂಟರ್ಫೇಸ್ ಏನು ಬರುತ್ತೆ ಸ್ನೇಹಿತರೆ ಈ ರೀತಿಯಲ್ಲಿ ಕಾಣಿಸ್ತಾ ಇದೆ. ತುಂಬ ಅದ್ದೂರಿಯಾದಂತಹ ಒಂದು ಲುಕ್ನ ಈ ಒಂದು ಸ್ಮಾರ್ಟ್ಫೋನ್ ಕೊಡ್ತಾ ಇದೆ. ಸೊ ಕ್ವಿಕ್ಕಾಗಿ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಸ್ಪೆಸಿಫಿಕೇಷನ್ನ ಅಥವಾ ಇದರ ಒಂದು ಹೈಲೈಟ್ಗಳನ್ನ ನೋಡಬೇಕಂತಂದರೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದು ಕ್ವಾಡ್ ಕ್ಯಾಮ್ರಾ ಸೆಟಪ್ ಜೊತೆಗೆ ಬರ್ತಾ ಇದೆ. ಸೊ ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ ಮುಖ್ಯವಾಗಿ ಇದರ ಒಂದು ಪ್ರೈಮರಿ ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಾದ್ರೆ, ಯಾಕಪ್ಪ ನಾನು ಕ್ಯಾಮ್ರಾದಲ್ಲಿ ಶುರು ಮಾಡ್ತಾ ಇದ್ದೀನಿ ಅಂದರೆ, ಇದರ ಮುಖ್ಯವಾದಂಥ ಒಂದು ಫೀಚರ್ ಏನಿದೆ ಇದು ಕ್ಯಾಮ್ರಾ. ಸೊ ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಆಗಿರುವ ಕಾರಣದಿಂದಾಗಿ ಜೊತೆಗೆ ಇದರ ಪರ್ಫಾರ್ಮೆನ್ಸ್ ಕೂಡ ಅದೇ ರೀತಿಯ ಅದ್ದೂರಿಯಾಗಿ ಕೊಡಲಾಗಿದೆ. ಸೊ ಇವೆರಡೂ ತುಂಬ ಇಂಪಾರ್ಟೆಂಟ್ ಆಗಿ ಇದು ಈ ಒಂದು ಸ್ಮಾರ್ಟ್ಫೋನಲ್ಲಿ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ಈಗ ನಾನು ಮೊದಲಾಗಿ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಕ್ಯಾಮ್ರಾ ಮಾಹಿತಿ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮಗೆ 64 ಮೆಗಾಪಿಕ್ಸೆಲ್ನ ಒಂದು ಇದರ ಒಂದು ಪ್ರೈಮರಿ ಸೆನ್ಸರ್ ಕ್ಯಾಮ್ರಾ ಕೊಡ್ತಾ ಇದೆ. ಸೊ ಅದು ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ ಹಲವಾರು ರೀತಿಯ ಒಂದು ಸೆನ್ಸರ್ಗಳು ಕೂಡ ಸಹ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದೆ. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಇನ್ನೂ ಹೆಚ್ಚಿನ ಒಂದು ಇದರ ಒಂದು ಕ್ಯಾಮ್ರಾ ಮಾಹಿತಿ ಹೇಳಬೇಕು ಅಂತ ಇಷ್ಟಪಟ್ಟರೆ, ಸೊ ಇದರಲ್ಲಿ ಸ್ನೇಹಿತರೆ 64 ಮೆಗಾಪಿಕ್ಸೆಲ್ನ ಪ್ರೈಮರಿ ಕ್ಯಾಮ್ರಾ f1.8 ಅಪೇಚರ್ ಜೊತೆಗೆ ಬರ್ತಾ ಇದೆ. ಸೊ ಇದು ವೈಡ್ ಆ್ಯಂಗಲ್ ಲೆನ್ಸ್ನ ಸಪೋರ್ಟ್ ಮಾಡುತ್ತೆ. ಅದು ಬಿಟ್ಟು ಇದರ ಸೆಕೆಂಡರಿ ಕ್ಯಾಮ್ರಾ ಏನು ಬರ್ತಾ ಇದೆ ಅಂದರೆ, ಇದರ ಎರಡನೇ ಲೆನ್ಸ್ 13 ಮೆಗಾಪಿಕ್ಸೆಲ್ f2.5 ಅಪೇಚರ್ ಜೊತೆಗೆ ಟೆಲಿಫೋಟೋ ಲೆನ್ಸ್ನ ಹೊಂದ್ಕೊಂಡಿದೆ. ಸೊ ಅದು ಬಿಟ್ಟು ಸ್ನೇಹಿತರೆ ಮೂರನೇದಾಗಿ ಇದು 8 ಮೆಗಾಪಿಕ್ಸೆಲ್ f2.2 ಅಪೇಚರ್ ಜೊತೆಗೆ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಸಪೋರ್ಟ್ ಮಾಡಿದ್ರೆ, ಕೊನೆಯದಾಗಿ ಈ ಒಂದು ಸ್ಮಾರ್ಟ್ಫೋನಲ್ಲಿ 2 ಮೆಗಾಪಿಕ್ಸೆಲ್ f2.4 ಅಪೇಚರ್ ನಿಮಗೆ ಡೆಪ್ತ್ ಸೆನ್ಸರ್ನ ಕ್ಯಾಪ್ಚರ್ ಮಾಡುತ್ತೆ. ಅದು ಬಿಟ್ಟು ಇಲ್ಲಿ ನಿಮಗೆ ಡ್ವೆಲ್ LED ಫ್ಲಾಶ್ ಲೈಟ್ ಸಹ ಬ್ಯಾಕ್ ಸೈಡಲ್ಲಿ ಕೊಡಲಾಗಿದೆ. ಸೊ ಅದು ಬಿಟ್ಟು ಸ್ನೇಹಿತರೆ ಬ್ಯಾಕ್ ಸೈಡಲ್ಲಿ ಯಾವುದೇ ರೀತಿಯ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿಲ್ಲ. ಸೊ ಬ್ರ್ಯಾಂಡಿಂಗ್ ಈ ಸತಿ ರಿಯಲ್ಮಿ ಅವರು ಹೊಸ ಒಂದು ಮಾದರಿಯಲ್ಲಿ ಒಂದು ಕ್ಯಾಮ್ರಾ ಲೆನ್ಸ್ ಕೆಳಗಡೆ ನಿಮಗೆ ರಿಯಲ್ಮಿಯ ಒಂದು ಬ್ರ್ಯಾಂಡಿಂಗ್ ಸಹ ಮಾಡ್ಕೊಂಡಿದ್ದಾರೆ. ಸೊ ಇದು ಬ್ಯಾಕ್ ಸೈಡಿನ ಒಂದು ಕ್ಯಾಮ್ರಾ ಆಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಫ್ರಂಟ್ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಫ್ರಂಟಲ್ಲಿ ನೋಡ್ತಾ ಇದ್ದೀರಾ, ಫ್ರಂಟಲ್ಲಿ ನಿಮಗೆ ಒಂದು ಡ್ಯೂ ಡ್ರಾಪ್ ಅಥವಾ ವಾಟರ್ ಡ್ರಾಪ್ ನಾಚ್ ಅಂತ ಏನು ಕರಿತೀವಿ, ಸೊ ಅದನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಸೆಲ್ಫಿ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ. ಸುಮಾರು ಅದ್ದೂರಿಯಾದಂತಹ ಒಂದು ಸೆಲ್ಫಿ ಕ್ಯಾಮ್ರಾ ಇದೆ. ಸೊ ಇದರ ಒಂದು ಸ್ಯಾಂಪಲ್ಗಳನ್ನ ಸ್ನೇಹಿತರೆ ಇದನ್ನು ರಿವ್ಯೂ ಮಾಡುವಾಗ ನಾನು ಇದರ ಒಂದು ಕ್ಯಾಮ್ರಾ ಸ್ಯಾಂಪಲ್ಸ್ ಆಗಿರ್ಬೋದು ಮತ್ತು ಇದರ ಒಂದು ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಸ್ಯಾಂಪಲ್ಗಳಾಗಿರ್ಬೋದು ನಾನು ನಿಮಗೆ ತೋರಿಸ್ತೀನಿ. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಿನ ಇನ್ನೂ ಇಂಟ್ರೆಸ್ಟಿಂಗ್ ಕೆಲವು ಫೀಚರ್ಗಳನ್ನ ನೋಡಬೇಕಂತಂದರೆ, ಮೊದಲಿಗೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಡಿಸ್ಪ್ಲೇ ನೋಡೋಣ. ಸೊ ಈ ಒಂದು ಸ್ಮಾರ್ಟ್ಫೋನ್ನ ಡಿಸ್ಪ್ಲೇ ನೋಡಬೇಕಂದ್ರೆ ಸ್ನೇಹಿತರೆ, ಇದು ಕಂಪ್ಲೀಟ್ ಆಗಿ ನಿಮಗೆ 6.5 ಇಂಚಿನ ಇದು ಕಂಪ್ಲೀಟ್ ಆದಂಥ ಒಂದು ಸೂಪರ್ ಅಮೋಲೈಡ್ ಡಿಸ್ಪ್ಲೇ ಜೊತೆಗೆ ಬರುತ್ತೆ ಸ್ನೇಹಿತರೆ. ಸೊ ಇದರ ಒಂದು ರೇಷಿಯೋ ನೋಡಬೇಕಂದ್ರೆ ಇದು ನಿಮಗೆ 20:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ನಿಮಗೆ 402 PPI ಡೆನ್ಸಿಟಿಯನ್ನು ಈ ಒಂದು ಡಿಸ್ಪ್ಲೇ ಕೊಡುತ್ತೆ. ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ, Realme X2 ಸ್ಮಾರ್ಟ್ಫೋನ್ ಏನಿದೆ, ಸೊ ಇದು ನಿಮಗೆ ಕಂಪ್ಲೀಟ್ ಆಗಿ HDR10 ಸರ್ಟಿಫೈಡ್ ಒಂದು
ಆಗಿರುವಂಥ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ. ಜೊತೆಗೆ ಈಗಾಗಲೇ ನಾವು OnePlus 7 Pro ಸ್ಮಾರ್ಟ್ಫೋನಲ್ಲಿ ನೋಡಿರುವಂತೆ ಸ್ನೇಹಿತರೆ ಇದರ ಒಂದು ಡಿಸ್ಪ್ಲೇ ಏನಿದೆ ಇದು ಕಂಪ್ಲೀಟ್ ಆಗಿ ನಿಮಗೆ 90 ಹರ್ಟ್ಸ್ ನಿಮಗೆ ಡಿಸ್ಪ್ಲೇ ನಿಮಗೆ ಬ್ರೈಟ್ನೆಸ್ ಸಹ ಕೊಡುತ್ತೆ. ಸೊ ಹಾಗಾಗಿ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ತುಂಬ ಜನರು ಅತಿ ಒಂದು ನಿರೀಕ್ಷತೆಯನ್ನು ಇಟ್ಕೊಂಡಿದ್ರು ಈ ಒಂದು ಸ್ಮಾರ್ಟ್ಫೋನ್ಗೋಸ್ಕರ. ಸೊ ಈಗ ಈ ಸ್ಮಾರ್ಟ್ಫೋನ್ ನಂತರ ಬಂದಿದೆ. ಸೊ ಇದ್ರ ಬಗ್ಗೆ ನೀವು ಬೇರೆ ಯಾವುದೇ ರೀತಿಯ ಮಾಹಿತಿ ಕೇಳಬೇಕು ಅಂದರೆ ನೀವು ನಾನು ಕಮೆಂಟ್ ಮಾಡಿ ತಿಳಿಸ್ಬೋದು. ಕೊನೆಯದಾಗಿ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಬ್ಯಾಟ್ರಿ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ ನಿಮಗೆ ನಾನ್ ರಿಮೂವಬಲ್ ಬ್ಯಾಟ್ರಿ ಕೊಡ್ತಾ ಇದ್ದಾರೆ ಬ್ಯಾಕ್ ಸೈಡಲ್ಲಿ. ಇಲ್ಲಿ ನಿಮಗೆ 4000 mAh ಒಂದು ನಾನ್ ರಿಮೂವಬಲ್ ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಸ್ನೇಹಿತರೆ ಇದರ ಒಂದು ಫಿಸಿಕಲ್ ಓವರ್ವ್ಯೂ ತಗೋಬೇಕು ಅಂತಂದರೆ ಸೊ ಕೆಳಗಡೆ ನಿಮಗೆ 3.5mm ಆಡಿಯೋ ಜಾಕ್ ಕೊಡ್ತಾ ಇದ್ದಾರೆ, ಮತ್ತು ಇಲ್ಲಿ ನಿಮಗೆ ಆಡಿಯೋ ಮೈಕ್ ಕೊಡ್ತಾ ಇದ್ದಾರೆ, Type-C ಪೋರ್ಟ್ ಕೊಡ್ತಾ ಇದ್ದಾರೆ, ಮತ್ತು ಸ್ಪೀಕರ್ಗಳನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ನೆಟ್ವರ್ಕ್ ಆ್ಯಂಟಿನಾಗಳನ್ನ ಸಹ ಈ ಒಂದು ಸ್ಮಾರ್ಟ್ಫೋನಲ್ಲಿ ಬಿಲ್ಡ್ ಮಾಡಿದೆ. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಸಿಮ್ ಸ್ಲಾಟ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ನೀವು 2 ನ್ಯಾನೋ ಸಿಮ್ಗಳನ್ನ ಮತ್ತು ಒಂದು ಮೈಕ್ರೋ SD ಕಾರ್ಡ್ನ ಇದರಲ್ಲಿ ಯೂಸ್ ಮಾಡ್ಕೊಬೋದು. ಸೊ ಅದ್ಬಿಟ್ಟು ಮೇಲೆ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಸೆನ್ಸರ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಯಾವುದೇ ರೀತಿ ಒಂದು IR ಬ್ಲಾಸ್ಟರ್ ಕೊಟ್ಟಿಲ್ಲ ಈ ಒಂದು ರೇಂಜಿನ ಒಂದು ಸ್ಮಾರ್ಟ್ಫೋನಲ್ಲಿ. ನನ್ನ ಪ್ರಕಾರ ಆಗಬೇಕಂದ್ರೆ ಇದರಲ್ಲಿ IR ಬ್ಲಾಸ್ಟರ್ ಕೊಡಬೇಕಿತ್ತು, ಸೊ ಇದರಲ್ಲಿ ಕೊಟ್ಟಿಲ್ಲ. ಅದ್ಬಿಟ್ಟು ಪ್ರೊಸೆಸರ್ ಬಗ್ಗೆ ಹೇಳಬೇಕಾದ್ರೆ ಸ್ನೇಹಿತರೆ ಇದು ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ ನಿಮಗೆ 855+ ಚಿಪ್ಸೆಟ್ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ರನ್ ಆಗುತ್ತೆ. ಸೊ ಗೇಮರ್ಸ್ ಯಾರಿದ್ದಾರೆ ಸೊ ಅವ್ರಿಗಂತೂ ಇದು ಅದ್ದೂರಿಯಾದಂಥ ಒಂದು ಸ್ಮಾರ್ಟ್ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಇದರ ಒಂದು ಬೆಲೆ ಈಗಾಗಲೇ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ, ನೀವು ಅಲ್ಲಿಂದ ಕ್ಲಿಕ್ ಮಾಡಿ ತಿಳ್ಕೊಬೋದು. ಸೊ ಒಂದು ರೀತಿಯಲ್ಲಿ ನಿಮಗೆ ವೇರಿಯಂಟ್ ವೈಸ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನೀವು ನಾನು ಕಮೆಂಟ್ ಮಾಡಿ, ನಾನು ನಿಮಗೆ ವೇರಿಯಂಟ್ ವೈಸ್ ಇದರ ಒಂದು ಬೆಲೆನ ನಾನು ತಂದುಕೊಡ್ತೀನಿ. ಸೊ ಇದು ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ ಫೋನಿನ ಒಂದು ಫಸ್ಟ್ ಲುಕ್ ಮತ್ತು ಇದರ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಆದಷ್ಟು ಬೇಗ ಈ ಒಂದು ಸ್ಮಾರ್ಟ್ ಫೋನಿನ ಇನ್ನೂ ಹೆಚ್ಚಿನ ಡೀಪ್ ಆಗಿ ಇದರ ಸಂಪೂರ್ಣವಾದಂತಹ ಒಂದು ವಿಮರ್ಶೆ ಅಥವಾ ಇದರ ಒಂದು ಫಸ್ಟ್ ಇಂಪ್ರೆಷನ್ನ ಕೆಲವು 1-2 ದಿನ ನಾನು ಯೂಸ್ ಮಾಡಿದ್ಮೇಲೆ ನಾನು ನಿಮ್ಗೆ ತಂದುಕೊಡ್ತೀನಿ. ಸೊ ಅಲ್ಲಿವರೆಗೂ ಸ್ನೇಹಿತರೆ ಇದೇ ರೀತಿಯ ಒಂದು ವಿಡಿಯೋಗಳಿಗೋಸ್ಕರ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಮಾಡಿಲ್ಲ ಅಂತಂದರೆ. ಸೊ ಮುಂದಿನ ವಿಡಿಯೋ ಸಿಗ್ತೀನಿ ಸ್ನೇಹಿತರೆ, ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.